Good morning, students. Yesterday we studied how to calculate the molar mass of a compound by using atomic masses of respective atoms present in one molecule of compound. Okay, let us go for calculating percentage composition. ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದು ಮೋಲ್ ಆಗಿರುವ ಕಂಪೌಂಡಲ್ಲಿ ಯಾವ್ಯಾವ ಅಟಮ್ಗಳು ಎಷ್ಟು ಪರ್ಸೆಂಟಲ್ಲಿ ಎಷ್ಟು ಶೇಕಡಾವಾರಲ್ಲಿ ಅದವು ಅನ್ನೋದನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತೀವಿ. ಮ್ಯಾಥಮೆಟಿಕಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎನಿ ಎಲಿಮೆಂಟ್ is equals to atomic mass of that element present in a compound upon the total molar mass of the compound you taken into 100, because you are calculating percentage. ಈ equation ಅನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯಾವುದೇ ಕಂಪೌಂಡ್ ಅಲ್ಲಿ ಯಾವುದೇ ಎಲಿಮೆಂಟ್ ಅದ ಪರ್ಸೆಂಟೇಜ್ ಕಾಂಪೋಸಿಷನ್ ಅನ್ನ ಸುಲಭವಾಗಿ ಕಂಡುಹಿಡಿಯಬಹುದು. ಉದಾಹರಣೆಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರಾಬ್ಲಮ್ ಫಾರ್ 2 ಮಾರ್ಕ್. ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಆಸ್ ವೆಲ್ ಆಸ್ ಆಕ್ಸಿಜನ್ ಇನ್ ವಾಟರ್ is the question. If you have what compound is given, its name and its formula must be known, because we have to calculate the molar mass of that compound in the first step. Therefore, molar mass of water is equals to 2 into 1.008 plus 1 into 16.0 is equals to 2.016 plus 16.0 is equals to 18.016 gram. ಈಗಾಗಲೇ ಮೋಲಾರ್ ಮಾಸ್ ಅನ್ನು ಕಂಡುಹಿಡಿಯತಕ್ಕಂಥ ಮೆಥಡ್ ನಿಮಗೆ ಗೊತ್ತಿದ್ರೆ ನೇರವಾಗಿ ವ್ಯಾಲ್ಯೂವನ್ನು ಕೂಡ ಉಪಯೋಗಿಸಬಹುದು. ಈ ರೀತಿ ಕ್ಯಾಲ್ಕುಲೇಷನ್ ಹೋಗೋದು ಬೇಡ ಅಂದರೆ ವಾಟರ್ ದ ಮೋಲಾರ್ ಮಾಸ್ ನನಗೆ ಗೊತ್ತಿದೆ ಅಂತಾದರೆ ಯು ಕ್ಯಾನ್ ಮೇಕ್ ಯೂಸ್ ದ ವ್ಯಾಲ್ಯೂ ಡೈರೆಕ್ಟ್ಲಿ. First step, second step, percentage composition of hydrogen if you want to calculate. ಒಂದ್ಸಲ ಫಾರ್ಮುಲಾ ಬಂದ್ಬಿಡಿ. ಏನಂತ? molar mass of hydrogen upon molar mass of water into 100. ಇಲ್ಲಿ ಮೋಲಾರ್ ಮಾಸ್ ಅನ್ನೋ ಬದಲಿ ಅಟಾಮಿಕ್ ಮಾಸ್ ಅಂದ್ರೆ ಒಳ್ಳೆಯದು. ನಾನು ಯಾಕೆ ಹೇಳ್ತೀನಿ ಅಂದರೆ ದೇರ್ ಆರ್ 2 ಹೈಡ್ರೋಜನ್ ಐಟಮ್ಸ್. 2 into 1.008 divided by 18.016 into 100. ಹೌದಾ? ಸಿಂಪ್ಲಿಫೈ ಮಾಡಿ. 2.016 divided by 18.016 into 100. The value of percentage of hydrogen in the water is 11.19% is for the hydrogen. ಅದೇ ರೀತಿ similarly percentage composition of oxygen if you want to calculate. ಅದೇ ರೀತಿ ಹೋಗಿ ಒಂದ್ಸಲ ಫಾರ್ಮುಲಾ ಬರ್ತಿದ್ದೀರಿ ಅಂದರೆ ಮತ್ತೊಂದ್ಸಲ ಫಾರ್ಮುಲಾ ಬರೆಯೋದು ಬೇಡ. ಇಟ್ಸ್ ಅಂಡರ್ಸ್ಟುಡ್. ಐ ಕ್ಯಾನ್ ರೈಟ್ ಡೈರೆಕ್ಟ್ಲಿ 16.0 divided by 18.016 into 100 ಅಂದರೆ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ divided by molar mass of water into 100 you will get 88.80%. 11.1% is the percentage of hydrogen and 88.80% is the percentage of oxygen.
ಇಲ್ಲಿ ಪರ್ಸೆಂಟೇಜ್ ಅನ್ನ ಕಂಡುಹಿಡಿತಾ ಇದ್ದೀರಿ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಅದಾವೋ ಆ ಎಲಿಮೆಂಟ್ಗಳ ಪರ್ಸೆಂಟೇಜ್ ಕಾಂಪೋಸಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ ಫೈನಲ್ ವ್ಯಾಲ್ಯೂ ಅನ್ನ ಸೇರಿಸಿದ್ರೆ ಇಟ್ ಶುಡ್ ಬಿ ವೆರಿ 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 ನಿಯರೆಸ್ಟ್ ಟು ದಿ 100. ಎಕ್ಸಾಕ್ಟ್ಲಿ 100 ಆಗಬೇಕು. ಏನೋ ಫ್ರಾಕ್ಷನ್ಸ್ ಅಲ್ಲಿ ವ್ಯತ್ಯಾಸ ಬಂದರೂ ನಡೆಯುತ್ತೆ. 11.19 88.80 ಎರಡನ್ನು ಕೂಡಿಸಿ ವಿಲ್ ಗೆಟ್ 99.99 that is accepted as is equals to 100. ಹೀಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎಲಿಮೆಂಟ್ ಅನ್ನ ಒಂದು ಕಾಂಪೌಂಡ್ ಅಲ್ಲಿ ಕಂಡುಹಿಡಿಯಬಹುದು. ವಿ ಕ್ಯಾನ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನಾವು ತಿಳ್ಕೊಂಡಿರೋ ಎಕ್ಸಾಂಪಲ್ ಅನ್ನೇ ಪ್ರಾಕ್ಟೀಸ್ ಮಾಡಬೇಕು. ನಾವು ಕಲಿಸಿರೋ ಎಕ್ಸಾಂಪಲ್ ಅನ್ನೇ ಎಕ್ಸಾಂಪಲ್ ಕೇಳಬೇಕು ಅಂತ ರೂಲ್ಸ್ ಇಲ್ಲ. ನಿಮಗೆ ಪ್ರೊಸೀಜರ್ ಗೊತ್ತಾಯಿತು ಅಂದ್ರೆ ಯಾವ ಕಾಂಪೌಂಡ್ ಅನ್ನ ಕೇಳಿದ್ರು ಸಹಿತ ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಬೇಕು. ವಿಲ್ ಟೇಕ್ ಸೆಕೆಂಡ್ ಎಕ್ಸಾಂಪಲ್. ಕ್ಯಾಲ್ಕುಲೇಟ್ ದಿ percentage composition of carbon, hydrogen and oxygen in methanol is given. Methanol, don't worry, if you don't know the formula of a compound, if it is a little difficult, we are providing you the formula also. Methanol ಅಂದ್ರೆ ಒಂದೇ, methyl alcohol ಅಂದ್ರೆ ಒಂದೇ, ಅದರ ಫಾರ್ಮುಲಾ CH3OH ಆಗಿರುತ್ತೆ. ಓಕೆ, ಈಗ ಲಿಟಲ್ ಫಾಸ್ಟ್ ಹೋಗಿ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಕಾರ್ಬನ್ ಅನ್ನು ಕಂಡುಹಿಡಿಯೋಣ. ಫಸ್ಟ್ ಒಂದ್ಸಲ ಫಾರ್ಮುಲಾ ಬರೆಯೋಣ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ divided by molar mass of methanol into 100. ಇಲ್ಲಿ ಮೋಲಾರ್ ಮಾಸ್ ಆಫ್ ಮೆಥನಾಲ್ ಬೇಕಾಗಿರೋದ್ರಿಂದ ಮೊದಲಿಗೆ ಕಂಡುಹಿಡ್ಕೊಂಡ್ಬಿಡಿ. ಮೋಲಾರ್ ಮಾಸ್ ಆಫ್ ಮೆಥನಾಲ್ CH3OH is equals to, ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನು, 1 into 12.02 for carbon plus 4 into 1.008 for hydrogen plus 1 into 16.0 for oxygen ಮಾಡ್ತಾ ಇದ್ದೀನಿ. ಸಿಂಪ್ಲಿಫೈ ಮಾಡಿದ್ರೆ 12.02 plus 4.032 plus 16.0, the final molar mass of methanol is 32.052 is the value. 32.02 is the molar mass of methanol. Go for percentage composition of carbon now. 12.02 divided by 32.052 into 100. Therefore, percentage composition of carbon is equals to 37.50. 50. Simple calculator is allowed. You can make use of that if you feel little difficult. Second is percentage composition of hydrogen. Percentage composition of hydrogen ಅನ್ನು ಕಂಡುಹಿಡಿಯಬೇಕು ಅಂದ್ರೆ ಒಟ್ಟಾರೆ 4 ಹೈಡ್ರೋಜನ್ ಅದಾವ್ರಿ. ಒಂದಕ್ಕೆ 1.008, molar mass of methanol is 32.052 into 100. Therefore, its percentage is 12.58. That is for hydrogen. Similarly, percentage composition of oxygen is equals to, ಒಂದೇ ಆಕ್ಸಿಜನ್ ಇದೆ, 1 into 16.0 divided by 32.052 into 100. Therefore, its percentage is equals to 49.92%.
ಹೈಡ್ರೋಜನ್ ಅದ ಪರ್ಸೆಂಟೇಜ್ 37.5, ಕಾರ್ಬನ್ ಅದು ಹೈಡ್ರೋಜನ್ ಪರ್ಸೆಂಟೇಜ್ ಇಸ್ 12.58. ಅದೇ ರೀತಿ ಆಕ್ಸಿಜನ್ ಅದ ಪರ್ಸೆಂಟೇಜ್ ಕಾಂಪೋಸಿಷನ್ ಇಸ್ 49.92%. ಕೆಲವಿಷ್ಟು ಸಾರಿ ನಿಮ್ಮ ಇಂಟೆಲಿಜೆನ್ಸಿಯನ್ನು ಚೆಕ್ ಮಾಡಲಿಕ್ಕೋಸ್ಕರ ಕೊಟ್ಟಿರೋ ಕಂಪೌಂಡ್ದಲ್ಲಿ 2 ಎಲಿಮೆಂಟ್ಗಳ ಪರ್ಸೆಂಟೇಜ್ ಕಾಂಪೋಸಿಷನ್ ಅನ್ನು ಅವರೇ ಕೊಟ್ಟು ಇನ್ನು ಉಳಿದದ್ದು ಕೊಡದೇ ಇದ್ದಾಗ ಯು ಹ್ಯಾವ್ ಟು ಮೇಕ್ ಯುವರ್ ಇಂಟೆಲಿಜೆನ್ಸಿ. ಫಾರ್ ಎಕ್ಸಾಂಪಲ್, ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಈಸ್ 37.50, percentage composition of carbon is 37.50, hydrogen is 12.58 ಕೊಟ್ಟಿದ್ದಾರೆ ಅಂದಾಗ ಆಕ್ಸಿಜನ್ ಅದ ಕೊಡಬೇಕಾಗಿಲ್ಲ. ಯಾಕೆ ಅಂದ್ರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ಸ್ ಟು